ಬೆಳಿಗ್ಗೆ ಆಗೋಷ್ಟರೊಳಗೆ ಒಂದು ಕೋಳಿ ಮರಿ ಸತ್ತೋಗ್ಬಿಟ್ಟಿದೆ ನೋಡಿ. ಸೊ ಗೈಸ್, ನಾನು ಇಲ್ಲೇ ನೆಟ್ಟಿದ್ದು, ಹಾಗೆ ಹೋದ ವರ್ಷ ಮಾಡಿದ್ದು ಚಪ್ಪರ ಎಲ್ಲ ಅರ್ಧಂಬರ್ಧ ಹಾಗೆ ಅದು ನೋಡಿ. ಫ್ರೀಯಾಗಿ ನ್ಯಾಚುರಲ್ ಆಗಿ ಫಿಶ್ ಸ್ಪಾ ಮಾಡ್ಕೊಳ್ಬೋದು ಇಲ್ಲೆಲ್ಲ ಬಂದರೆ. ಸೊ ಗೈಸ್, ಈಗ ತೋಟ ನೋಡಿದ್ದೆ ನೆನಪಾಯಿತು ಎಂತ ಅಂತ ಹೇಳಿದರೆ, ಅಡಿಕೆ ಎಲ್ಲ ಉದುರಲಿಕ್ಕೆ ಸ್ಟಾರ್ಟ್ ಆಗದೆ. ಸೊ ಅಡಿಕೆಯನ್ನು ಒಣಸ್ಲಿಕ್ಕೆ ಅಂತ ಮಾಡಿರುವ ಮನೆ. ಹಾಗೆ ಸೆಕೆನೂ ಫುಲ್ ಇದೆ, ಯಾಕಂದರೆ ಇದು ಸೋಲಾರ್ ತಾಡ್ಪತ್ರಿ, ಈ ಕಡೆ ಸೀಟು. ಸೊ ಗೈಸ್, ದನಗಳನ್ನೆಲ್ಲ ಕಟ್ಟಿ ಈಗ ಹುಲ್ಲಿಗಂತ ಹೋಗ್ತಾ ಇರೋದು. ಹ್ಯಾಪಿ ದೀಪಾವಳಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸುಮಾರು ದಿನ ಆಗಿತ್ತು ಡೈಲಿ ವ್ಲಾಗ್ನ ಮಾಡಿದೆ, ಹಾಗೆ ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇರುವಂಥದ್ದು. ಹಾಗೆ ಗೈಸ್, ಇವತ್ತಿನ ಬೆಳಿಗ್ಗೆ ಎಲ್ಲ ಕೆಲಸ ಮುಗ್ದದೆ. ಅಂದರೆ ದನ ಬಿಡೋದು, ಹಾಲು ಕರೆಯೋದು, ತಿಂಡಿ ತಿಂದು ಎಲ್ಲ ಕೆಲಸ ಮುಗ್ದದೆ. ಹಾಗೆ ಈಗ ಅಡುಗೆ ಕೆಲಸ ಒಂದು ಬಾಕಿ ಇದೆ. ಹಾಗೆ ಗೈಸ್, ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವ್ಲಾಗ್ನ ಕೊನೆ ತನಕ ನೋಡಿ. ನಮ್ಮ ಕೋಳಿಗಳನ್ನೆಲ್ಲ ಬಿಟ್ಟು ಅವುಗಳಿಗೆ ಅನ್ನವನ್ನು ಹಾಕಿದ್ದೆ. ದೊಡ್ಡ ಕೋಳಿಯನ್ನೆಲ್ಲ ಮೊದಲೇ ಬಿಟ್ಟಿದ್ದು, ಈಗ ಸಣ್ಣದನ್ನು ಬಿಟ್ಟಿದೆ, ಅಲ್ಲಿ ತಿಂತಾ ಇದ್ದಾರೆ ನೋಡಿ. ಹಾಗೆ ಇನ್ನು ಸುಮಾರು ಅನ್ನ ಎಲ್ಲ ಬಿಟ್ಟಾರೆ ಅವರು. ಅಷ್ಟೊತ್ತಿಗೆ ಬಂದು ತಿಂತಾ ಇರ್ತಾರೆ ಒಬ್ಬೊಬ್ಬರು. ಇವರು ಈಗ ಬಿಟ್ಟಿದ್ದು ಈಗ ತಿಂತಾ ಇದ್ದಾರೆ ನೋಡಿ. ನಮ್ಮ ನಂದಿನಿ ಮತ್ತು ವಾಣಿ ಇನ್ನು ತಿಂತಾ ಇದ್ದಾರೆ. ಹುಲ್ಲಲ್ಲ, ಇದು ಇನ್ನೊಂದು ಗಿಡ ಅಮ್ಮ ಕೊಯ್ದು ಹಾಕಿದ್ದು, ಅದು ತಿಂತಾ ಇದ್ದಾರೆ ನೋಡಿ ಇಬ್ರು. ಹಾಗೆ ಮತ್ತೊಂದು ಸಣ್ಣ ಕೋಳಿ ಮರಿಗಳು ಇಲ್ಲಿದ್ದಾರೆ ನೋಡಿ. ಅಂದರೆ ಅದೊಂದು ಬ್ಯಾಚು, ಇದೊಂದು ಬ್ಯಾಚು. ಅದು 1 ವಾರ ಮೊದಲೇ ಹುಟ್ಟಿದ್ದು, ಇದು ಆಮೇಲೆ ಹುಟ್ಟಿದ್ದು 1 ವಾರದ ನಂತರ. 1 ವಾರ ಅಷ್ಟೇ ಡಿಫ್ರೆನ್ಸ್ ಇರೋದು ಅವರಿಬ್ಬರಿಗೆ. ಹಾಗೆ ಇವರು ಇಲ್ಲಿ ಮೇಯ್ತಾ ಇದ್ದಾರೆ, ಅನ್ನವನ್ನು ತಿಂದು ಇಲ್ಲಿ ಬಂದಿದ್ದಾರೆ. ಏನೇ ಗೈಸ್, ಬೆಳಿಗ್ಗೆ ಆಗೋಷ್ಟರೊಳಗೆ ಒಂದು ಕೋಳಿ ಮರಿ ಸತ್ತೋಗ್ಬಿಟ್ಟದೆ ನೋಡಿ. ಅದು ನಿನ್ನೆನೂ ಕೂರ್ತಾ ಇತ್ತಂತೆ, ಇವತ್ತು ನೋಡಿ ಅಷ್ಟರೊಳಗೆ ಸತ್ತೋಗ್ಬಿಟ್ಟದೆ ನೋಡಿ. ಅದು ಗೂಡೊಳಗೇ ಸತ್ತೋಗದೆ ಪಾಪ. ಏನಾಗಿತ್ತು ಅಂತಲೂ ಗೊತ್ತಾಗ್ತಿಲ್ಲ. ಅಂದರೆ ಅದು ದೊಡ್ಡ ಕೋಳಿ ಎಲ್ಲ ಈ ಸಣ್ಣ ಮರಿಗಳಿಗೆಲ್ಲ ಕಚ್ತಾರಲ್ಲ, ಹಾಗೇನೋ ಆಯ್ತೇನೋ. ಹಾಗೆ ನೋಡಿ, ಸುಮಾರು ದೊಡ್ಡಾಗಿತ್ತು, 1 ವಾರ ಏನೋ ಆಗಿತ್ತು ಇದಕ್ಕೆ ಈ ಮರಿ ಎಲ್ಲ ಹುಟ್ಟಿ. ಆದರೆ ಈಗ ಸತ್ತೋಗದೆ ನೋಡಿ. ನಾನೀಗ ತೋಟದ ಕಡೆ ಹೋಗ್ತಾ ಇರೋದು, ಯಾಕಂದರೆ ಅವತ್ತು ಅಂದರೆ 4-5 ದಿನದ ಹಿಂದೆ ಬಸಳೆ ಗಿಡನ ನೆಟ್ಟಿದೆ ಅಲ್ಲಿ. ಅದು ಏನಾಗೋದಂತ ನೋಡಲಿಲ್ಲ ಇನ್ನೂ ತನಕ. ಅಂದರೆ ನೀರು ಹಾಕ್ಲಿಕ್ಕೆ ಬರ್ತಿದೆ, ಆದರೆ ಮಳೆ ಬಂದಿತ್ತು, ನೀರು ಹಾಕಲಿಕ್ಕೆ ಬರಲಿಲ್ಲ, ಮಳೆ ಬಂದಿತ್ತು ಅಂತ. ಹಾಗೆ ಈಗ ಹೋಗಿ ನೋಡುವ ಮತ್ತು ನಿಮಗೂ ಕಾಣಿಸುವ ಅಂತ ಬಂದದ್ದು. ಚಿಗುರದು ಏನಾಗೋದಂತ ಗೊತ್ತಿಲ್ಲ. ಅದು ಹೋದ ವರ್ಷ ನೆಟ್ಟಿದ್ದು, ಅದು ಅಲ್ಲಲ್ಲೇ ಬೇರು ಬಂದಿಟ್ಟಿತ್ತು, ಹಾಗಾಗಿ ಅಲ್ಲೇ ಕಟ್ ಮಾಡಿ ಅಲ್ಲೇ ನೆಟ್ಟಿದೆ, ಮತ್ತು ಗೊಬ್ಬರನೆಲ್ಲ ಹಾಕಿ. ಸೊ ಈಗ ನೋಡಬೇಕು ಏನಾಗದೆ ಅಂತ. ಹಾಗೆ ನಿಮಗೂ ಕಾಣಿಸ್ತೆ, ಇಲ್ಲೇ ನೆಟ್ಟಿದ್ದು. ಹಾಗೆ ಹೋದ ವರ್ಷ ಮಾಡಿದ್ದು ಚಪ್ಪರ ಎಲ್ಲ ಅರ್ಧಂಬರ್ಧ ಹಾಗೆ ಅದು ನೋಡಿ. ಅದು ಮಳೆ ಬಂದವಾಗ ಆ ಕಡೆ ಉದುರು ಬಿತ್ತು. ಹಾಗೆ ಇಲ್ಲೊಂದು ಸ್ವಲ್ಪ ಅದೇ ನೋಡಿ, ಅದು ತೆಂಗಿನದು ಗರಿದೆಲ್ಲ ಹಾಕಿ ಮಾಡಿದ್ದದೆ. ಹಾಗೆ ಇಲ್ಲಿ ಬಸಳೆ ನೆಟ್ಟಿದ್ದು ನೋಡಿ, ಎಲ್ಲ ಒಣಗಿ ಬಿದ್ದ ಹಾಗೆ ಅನಿಸ್ತದೆ. ಇದೆಲ್ಲ ನೋಡಿ ಮಳೆಗಾಲದ್ದು ಎಲ್ಲ ಮುಗಿದು ಈಗ ಒಂದು ಸ್ವಲ್ಪ 1-2 ತಿಂಗಳು ಹಿಂದಿಂದ ಬೇರು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಇಲ್ಲೆಲ್ಲ ಬೇರು ಬಂದದೆ, ಇಲ್ಲೆಲ್ಲ ನೋಡ್ಬೋದು ನೀವು. ಹಾಗೆ ಈಗ ಚಿಗುರು ಬರುವುದು ಒಂದು ಸ್ವಲ್ಪ ದಿನ ಹೋದ್ಮೇಲೆ ಇಲ್ಲೆಲ್ಲ ನೋಡ್ಬೋದು ನೀವು, ಚಿಗುರು ಬರ್ತಾ ಇರೋದನ್ನು ನೋಡ್ಬೋದು. ಹಾಗೆ ಇದೆಲ್ಲ ಒಂದು ಸ್ವಲ್ಪ ಮುದುಕಾದಂಗೆ ಕಾಣ್ತದೆ. ಇದು ಸ್ವಲ್ಪ ದಿನ ಹೋಗ್ಬೋದು, ಮತ್ತು ಇಲ್ಲೆಲ್ಲ ಬೇರು ಬಂದಿದ್ದುಂಟಲ್ಲ, ಹಾಗಾಗಿ ನೋಡುವ ಏನಾಗ್ತದೆ ಅಂತ. ಸ್ವಲ್ಪ ಚಿಗುರು ಬಂದ ಮೇಲೆ ಇಲ್ಲಿ ನಾನು ಎಂತ ಅಂತ ಹೇಳಿದರೆ ಚಪ್ಪರನ ಮಾಡಿಕೊಡ್ಬೇಕಂತ ಮಾಡಿದ್ದು. ಈಗಲೇ ಬೇಡ, ಸುಮ್ಮನೆ ಯಾಕೆ ಅಂತ ಮಾಡಲಿಲ್ಲ. ಹಾಗೆ ಗೊಬ್ಬರವನ್ನು ಹಾಕ್ಕೊಟ್ಟಿದ್ದೆ. ಇನ್ನು ಸ್ವಲ್ಪ ಚಿಗುರು ಬಂದ ಮೇಲೆ ಮತ್ತಷ್ಟು ಗೊಬ್ಬರ ಮತ್ತು ಸಗಣಿ ನೀರನ್ನೆಲ್ಲ ಹಾಕಿ ಕೊಡಬೇಕು. ಹಾಗೆ ಮತ್ತೆಂತ ಅಂತ ಹೇಳಿದರೆ, ಇದು ನೋಡಿ 2 ಲೈನಲ್ಲಿ ನೆಟ್ಟಿದೆ, ಈ ಕಡೆ ಒಂದು ಲೈನು, ಈ ಕಡೆ ಒಂದು ಲೈನು. ಯಾಕಂದರೆ ಇದು ಒಂದು ಲೈನ್ ಫುಲ್ಲಾಗಿ ಹೋಯಿತು, ಆಮೇಲೆ ಮತ್ತೊಂದು ಲೈನ್ ಯಾರು ತೆಗೀವ ಅಂತ ಇಲ್ಲೇ 2 ಲೈನ್ ಮಾಡಿ ನೆಟ್ಟಿದೆ ನೋಡಿ. ಹೋದ ವರ್ಷವೂ ಸುಮಾರು ಬಸಳೆ ಆಗಿತ್ತು, ಬದನೆ ಆಗಿತ್ತು. ಆಮೇಲೆ ಮೆಣಸಿನ ಗಿಡ ನೆಟ್ಟಿದ್ರು, ಆದರೆ ಮೆಣಸಾಗಲಿಲ್ಲ. ಹಾಗೆ ಟೊಮೆಟೊನ ನೆಟ್ಟಿದ್ರು, ಟೊಮೆಟೊ ಗಿಡನ ನೆಟ್ಟಿದ್ರು, ಅದೂ ಆಗಿತ್ತು. ಹಾಗೆ ಗೈಸ್, ಈ ವರ್ಷ ನೋಡಬೇಕು ಏನೇನು ಆಗ್ತದಂತ. ಹಾಗೆ ಈ ಸತಿ ಬದನೆ ಬೀಜನ ಹಾಕಿದ್ದೆ ಹುಟ್ಟಿಸ್ಲಿಕ್ಕೆ, ಅದಿನ್ನೂ ಹುಟ್ಟಲಿಲ್ಲಪ್ಪ. ಮತ್ತೊಂದು ಸ್ವಲ್ಪ ದಿನ ಹೋಗ್ಬೋದು. ಅದು ಹೋದ ವರ್ಷದ ಬೀಜ ಹಾಕಿದ್ದೆ ನಾನು, ಅಂದರೆ ಹೋದ ವರ್ಷ ಪೇಟೆಯಿಂದ ತಂದು ಒಂದು ಸ್ವಲ್ಪ ಬೀಜ ಹಾಕಿದ್ದು.
ಮತ್ತು ಈ ವರ್ಷ ಒಂದು ಸ್ವಲ್ಪ ಹಾಕಿದೆ, ಇನ್ನೂ ಸುಮಾರದೆ. ಹಾಗೆ ನೋಡಬೇಕು ಅದು ಹುಟ್ತದ ಏನೋ. ಅಷ್ಟು ಚಲೋ ಬದನೆ ಅಲ್ಲಾಗಿತ್ತು, ಆದರೂ ನೋಡುವ ಅಂತ ಹಾಕಿಟ್ಟಿದೆ. ನೋಡುವ ಈಗ ಸ್ವಲ್ಪ ದಿನ ಬಿಟ್ಟಾದಮೇಲೆ. ಹಾಗೆ ಗೈಸ್ ಇಲ್ಲಿ ಹಳ್ಳ ಬಂತು, ಇದು ಮತ್ತೆ ಆ ಕಡೆ ತೋಟ ಬಂತು ನಮ್ಮದು. ಹಾಗೆ ಗೈಸ್ ಇಲ್ಲೆಲ್ಲ ಸುಮಾರು ಮೀನದೆ, ಸಣ್ಣ ಸಣ್ಣ ಮೀನು. ಹಾಗೆ ಗೈಸ್ ಏನಾದ್ರು ಬಿದ್ದರೆ ಸಾಕು ಓಡಿ ಬರ್ತವೆ ಮೀನುಗಳೆಲ್ಲ. ನಾನು ನೀರಿನ ಮಧ್ಯದಲ್ಲಿ ನಿಂತ್ಕೊಂಡಿದ್ದೆ, ಮೀನುಗಳೆಲ್ಲ ಬರ್ತಾ ಹೋಗ್ತಾ ಇದೆ, ನೋಡ್ಬೋದು ನೀವು. ನೋಡಿ ಅದು ಫಿಶ್ ಸ್ಪಾ ಮಾಡ್ಕೊಳ್ತಾರಲ್ಲ ಆ ಥರನೇ ಆಗ್ತದೆ, ಮೀನೆಲ್ಲ ಬಂದು ಕಾಲೆಲ್ಲ ಕಚ್ತದೆ. ಇದು ಒಂಥರ ಚೆಂದ ಆಗ್ತದೆ ಗೈಸ್. ನೋಡಿ ಎಷ್ಟೊಂದೆಲ್ಲ ಮೀನು ಬಂದದೆ ಈಗ ಅಂತ ನೋಡಿ. ಒಂಥರ ಕಚ್ಚಗುಳಿ ಇಟ್ಟಂಗೆ ಆಗ್ತದೆ ನಮಗೆ. ನೋಡಿ ಫ್ರೀಯಾಗಿ ನ್ಯಾಚುರಲ್ ಆಗಿ ಫಿಶ್ ಸ್ಪಾ ಮಾಡ್ಕೊಳ್ಬೋದು ಇಲ್ಲೆಲ್ಲ ಬಂದರೆ. ಹೀಗೆ ನೋಡಿ ಸಣ್ಣ ಸಣ್ಣ ಮೀನು, ಸಣ್ಣ ಅಂದರೆ ರಾಶಿ ಸಣ್ಣ ಅಲ್ಲ, ಒಂದು ಹದ ಮೀಡಿಯಮ್ ಸೈಜ್, ಮೀಡಿಯಮ್ ಸೈಜ್ ಮೀನು. ಹಾಗೆ ಗೈಸ್ ಈ ಹಳ್ಳದ ನೀರೆಲ್ಲ ಕಡಿಮೆ ಆಗ್ತಾ ಬಂದಾಗೆ ಇದು ಕೊಕ್ಕರೆ ಬಂದು ಈ ಮೀನನ್ನೆಲ್ಲ ತಿಂದು ಹೋಗ್ತದೆ. ಅಂದರೆ ನೀರು ಸಣ್ಣ ಆಗ್ತದಲ್ಲ, ಆಗ ಮೀನುಗಳಿಗೆ ಓಡಾಡಲಿಕ್ಕೂ ಆಗೋದಿಲ್ಲ, ಮತ್ತು ನೀರು ಕಡಿಮೆನೇ ಇರ್ತದಲ್ಲ. ಅಂದರೆ ಬೇಸಿಗೆಯಲ್ಲಿ ಈಗಲೂ ಮಳೆ ಹೋಯ್ತಾ ಇದೆ, ಈಗ ಸ್ವಲ್ಪ ಒಂದೆರಡು ತಿಂಗಳ ಹಳ್ಳದ ನೀರು ಖಾಲಿ ಆಗೋಂಗಿಲ್ಲ. ಮತ್ತೊಂದು ಸ್ವಲ್ಪ ಫುಲ್ಲು ಮಳೆಗಾಲ ಎಲ್ಲ ಮುಗಿದು ಬಿಸಿಲು ಜಾಸ್ತಿ ಇರ್ತದೆ ನೋಡಿ, ಆವಾಗೆಲ್ಲ ನೀರು ಕಡಿಮೆ ಆಗ್ತದೆ, ಆವಾಗ ಕೊಕ್ಕರೆ ಬಂದು ತಿಂದು ಹೋಗ್ತದೆ ಮೀನನ್ನು. ವರ್ಷವೂ ಹೀಗೆ ಆಗುವುದೆಯಾ, ಕೊಕ್ಕರೆಗೆ ಒಂದು ಆಹಾರ ಆಗ್ತದೆ ಇದು. ಈಗಲೇ ಮೀನುಗಳೆಲ್ಲ ನೀರಿನ ಜೊತೆನೇ ದೊಡ್ಡ ಹಳ್ಳಕ್ಕೆ ಹೋಗಿಬಿಟ್ರೆ ಅಷ್ಟೇನು ಆಗೋದಿಲ್ಲ. ಒಂದೊಂದು ಮೀನುಗಳೆಲ್ಲ ಇಲ್ಲೇ ಇರ್ತಾವಲ್ಲ, ಒಂದೊಂದಲ್ಲ ಸುಮಾರು ಮೀನು ಇರ್ತದೆ ಇಲ್ಲೇ. ನೋಡಿ ಈಗ ಎಷ್ಟೊಂದೆಲ್ಲ ಬಂದುಬಿಟ್ಟದೆ ನನ್ನ ಕಾಲ ಹತ್ರ. ಈಗ ತೋಟ ನೋಡಿದ್ದೆ ನೆನಪಾಯಿತು, ಎಂತ ಅಂತ ಹೇಳಿದರೆ ಅಡಿಕೆ ಎಲ್ಲ ಉದುರಲಿಕ್ಕೆ ಸ್ಟಾರ್ಟ್ ಆಗದೆ. ಸೊ ಅಡಿಕೆ ಏನಾದರೂ ಹೆಕ್ಕುವ ಅಂತ ನೆನಪಾಯಿತು. ಹಾಗಾಗಿ ಈಗ ಮನೆಗೆ ಹೋಗಿ ಚೀಲವನ್ನು ತಗೊಂಡು ಬಂದು ಹಾಗೆ ಅಡಿಕೆಯನ್ನು ಹೆಕ್ಕಬೇಕು. ಈಗ ಒಂದು ಸುಮಾರು ಕೊನೆಯೆಲ್ಲ ಹಣ್ಣಾಗಿ ಉದುರ್ತಾ ಇದೆ ತನ್ನಷ್ಟಕ್ಕೆ. ಹಾಗಾಗಿ ಈಗ ಅಡಿಕೆಯನ್ನು ಹೆಕ್ಕಬೇಕು. ಮನೆಗೆ ಹೋಗ್ತಾ ಇದ್ದೆ, ಈಗ ಮನೆಗೆ ಹೋಗಿ ಚೀಲ ತಂದು ಮತ್ತೆ ತೋಟದ ಕಡೆ ಹೋಗೋದೀಗ. ಗೈಸ್ ಇಲ್ಲಿ ನಮ್ಮ ಪಿಂಕಣಿಗಳೆಲ್ಲ ಮೇಯ್ತಾ ಇದ್ದಾರೆ ನೋಡಿ. ಅವರ ಅಮ್ಮ ಎಲ್ಲೆಲ್ಲೆಲ್ಲೋ ಕರ್ಕೊಂಡು ಹೋಗ್ತದೆ, ಅವರಲ್ಲಿ ಕಚಪಚ ಅಂತ ಮೇಯ್ತಾ ಇರ್ತಾರೆ ನೋಡಿ ಅಮ್ಮನ ಜೊತೆಗೆ. ತೋಟಕ್ಕೆ ಬಂದಾಯಿತು, ಚೀಲನೂ ತಂದಾಯಿತು. ಹಾಗೆ ಈಗ ಅಡಿಕೆಯನ್ನು ಹೆಕ್ಕಬೇಕು. ಹಾಗೆ ಗೈಸು ಒಂದೊಂದು ಕಡೆ ಸಿಕ್ಕಾಪಟ್ಟೆ ಹುಲ್ಲದೆ, ಅಲ್ಲೆಲ್ಲ ಸ್ವಲ್ಪ ನೀಟಾಗಿ ನೋಡಬೇಕು, ಯಾಕಂದರೆ ಹುಲ್ಲೊಳಗೆಲ್ಲ ಅಡಿಕೆ ಇರ್ತದೆ. ಅದಕ್ಕೆ ಸ್ವಲ್ಪ ಚೆಂದ ಮಾಡಿ ನೋಡಿ ಎಲ್ಲನ ಹೆಕ್ಕಂಡು ಹೋಗಬೇಕು ಈಗ. ಸೊ ಗೈಸ್ ಅಡಿಕೆಯನ್ನು ಹೆಕ್ಕಾಯಿತು. ಸುಮಾರು ಒಂದು ಅರ್ಧ ಕೈ ಚೀಲ ಆಗ್ತದೇನೋ ಅಷ್ಟು ಅಡಿಕೆ ಸಿಕ್ತು. ಹಾಗೆ ಗೈಸ್ ಈಗ ಮನೆಗೆ ಹೋಗೋದು. ಮನೆಗೆ ಹೋಗಿ ನಾಳೆ ಹಬ್ಬ ಅಲ್ಲ, ಅದಕ್ಕೆ ಹಂಡಿಯನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ, ಹಾಗೆ ಅದಕ್ಕೆ ಹಿಂಡ್ಲೆಕಾಯಿ ಇರ್ತದಲ್ಲ ಅದ್ರ ಬಳ್ಳಿಯನ್ನು ಕಟ್ಟಬೇಕು. ಈಗಲ್ಲ ಸ್ವಲ್ಪ ಹೊತ್ತು ತಡೆದು, ಆದರೆ ಈಗ ಹಂಡಿಯನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಸ್ವಲ್ಪ ಮಸಿ ಎಲ್ಲ ಬರ್ತದೆ, ಆಮೇಲೆ ಹಂಡಿಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಹಿಂಡ್ಲಿ ಬಳ್ಳಿಯನ್ನು ಕಟ್ಟಬೇಕು ಹಂಡಿಗೆ ಮತ್ತು ಕೊಡಕ್ಕೆ, ಆಮೇಲೆ ಚಂಬಿಗೆ ಎಲ್ಲವ. ಹಾಗೆ ಗೈಸ ಮತ್ತು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ತೋಟಕ್ಕೆ ಬರಬೇಕು, ಯಾಕಂತ ಅಂದರೆ ಹುಲ್ಲನ್ನು ಕೊಯ್ಯಬೇಕು. ಹಾಗೆ ಇಷ್ಟೆಲ್ಲ ಕೆಲಸ ಅದೇ. ಈಗ ಮನೆಗೆ ಹೋಗಿ ಅಡಿಕೆಯನ್ನು ಒಣಗಿಸ್ಲಿಕ್ಕೆ ಹಾಕಬೇಕು. ಸೊ ಗೈಸ್ ಇವತ್ತು ಮಳೆ ಬಂದರೂ ಬರ್ಬೋದು, ನಿನ್ನೇನು ಬಂದಿತ್ತು, ಅದರಲ್ಲೂ ಇವತ್ತು ಗುಡುಕ್ತಾ ಇದೆ ಗೈಸ. ಸೆಕೆ ಅಂತೂ ಸಿಕ್ಕಾಪಟ್ಟೆ, ಎಲ್ಲಿ ಹೋದರೂ ಸೆಕೆನೇ. ಹಾಗಂತೂ ಅಡಿಕೆ ಹೆಕ್ಕೊಂಡು ಬರುವಷ್ಟರೊಳಗೆ ಸೆಕೆಯಾಗಿ ಬೆವರೆಲ್ಲ ಹಿಡಿದೋಯ್ತು. ಹಾಗೆ ಈಗ ಗುಡುಕ್ತಾನೂ ಅದೇ, ಎಷ್ಟೊತ್ತಿಗೆ ಮಳೆ ಬರ್ತದೆ ಏನೋ. ಸಂಜೆ ಅದೇ ಡೈಲಿ ಬರ್ತಾ ಇದ್ದಂಗೆ ಆಗದೆ. ಈಗ ಒಂದು 2 ದಿನ ಆಯ್ತೇನೋ ಡೈಲಿ ಸಂಜೆ ಆದಮೇಲೆ ಬರ್ತಾ ಇದೆ ಮಳೆ. ಇವತ್ತೂ ಬರ್ಬೋದು, ಯಾಕಂದರೆ ಗುಡುಕ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಅಡಿಕೆಯನ್ನು ಒಣಗಿಸ್ಲಿಕ್ಕೆ ಅಂತ ಮಾಡಿರುವ ಮನೆ.
ಹಾಗೆ ಇಲ್ಲಿ ಪೂರ್ತಿ ಅಡಿಕೆನೇ ಇರುವುದು. ಹಾಗೆ ಇದನ್ನು ಬಿಚ್ಚಿ ಇದರೊಳಗಡೆ ಹೋಗಬೇಕೀಗ. ಹಾಗೆ ನೋಡಿ ಇಲ್ಲಿ ಅಡಿಕೆ ಇದೆ. ಹಾಗೆ ಸೆಕೆನೂ ಫುಲ್ ಇದೆ, ಯಾಕಂದರೆ ಇದು ಸೋಲಾರ್ ತಾಡ್ಪತ್ರಿ. ಈ ಕಡೆ ಸೀಟು. ಸೊ ಇಲ್ಲೊಂದು 5 ನಿಮಿಷ ಇರಲಿಕ್ಕೆ ಆಗೋದಿಲ್ಲ, ಅಷ್ಟು ಸೆಕೆ. ಹಾಗೆ ಇಲ್ಲಿ ಅಡಿಕೆಯನ್ನು ಹಾಕಿ ಹೋಗೋದು. ಮತ್ತು ಎಲ್ಲೂ ಗೈಸ್ ಒಣಸ್ಲಿಕ್ಕೆ ಜಾಗನೇ ಇಲ್ಲ, ಯಾಕಂದರೆ ಮಳೆ ಬಂದರೆ ಒದ್ದೆ ಆಗ್ತದೆ. ಹೊರಗಡೆ ಒಣಸಿದ್ರೆ ಇಲ್ಲೇ ಹಾಕಬೇಕಾಗದೆ. ಹಾಗೆ ನೋಡಿ, ಅದೆಲ್ಲ ಮೊದಲು ಹಾಕಿದ ಅಡಿಕೆ ಸುಮಾರು ಒಣಗದೆ. ಹಾಗೆ ಈ ಕಡೆ ಹಸಿ ಹಸಿ ಎಲ್ಲ ಅಲ್ಲದೆ ನೋಡಿ, ಅದು ಈಗ ಹಾಕ್ತಿರೋವಂಥದ್ದು ಅಡಿಕೆ. ಹೀಗೆ ನೋಡಿ, ನಮಗಂತೂ ಫುಲ್ಲು ಸೆಕೆ ಆಗಿಬಿಟ್ಟದೆ. ಇಲ್ಲಿದ್ದದಕ್ಕಂತೂ ಇನ್ನೂ ಸೆಕೆ ಆಗ್ತಾಯಿದೆ. ಸೊ ಇಲ್ಲಿಂದ ಫಸ್ಟು ಜಾಗನ ಖಾಲಿ ಮಾಡಬೇಕು. ಫೈನಲಿ ಮಳೆ ಬಂತು. ನಾವೊಂದು ಹೇಳಿ ಒಂದು 10 ನಿಮಿಷ ಆಗಿತ್ತೇನೋ, ಅಂದರೆ ಅಡಿಕೆ ಹಾಕಿ ಒಳಗೆ ಬಂದು ಒಂದು ಸ್ವಲ್ಪ ಟೈಮ್ ಕಳೆಯೋಷ್ಟರೊಳಗೆ ಮಳೆ ಬಂದುಬಿಟ್ಟದೆ ನೋಡಿ. ಸುಮಾರು ದೊಡ್ಡ ದೊಡ್ಡ ಹನಿನೇ ಬೀಳ್ತಾ ಇದೆ. ಹಾಗೆ ನೋಡ್ಬೋದು ನೀವು, ಅಲ್ಲಿ ನಮ್ಮ ಕೋಳಿ ಮರಿಗಳೆಲ್ಲ ಇದ್ದಾರೆ ನೋಡಿ, ಪಾಪ ಸಣ್ಣ ಸಣ್ಣ ಮರಿಗಳು. ಸೊ ಗೈಸ್, ದನಗಳನ್ನೆಲ್ಲ ಕಟ್ಟಿ ಈಗ ಹುಲ್ಲಿಗಂತ ಹೋಗ್ತಾ ಇರೋದು. ಈಗಾಗಲೇ ಅಮ್ಮ ಹೋಗೋದು ಹುಲ್ಲಿಗಂತ, ನಾನೀಗ ಹೋಗ್ತಾ ಇರೋದು. ಕೊಡೆ ಮತ್ತು ಬಳ್ಳಿ ಮತ್ತು ಕತ್ತಿ ಎಲ್ಲ ತಗೊಂಡು, ಕತ್ತಿ ಅಮ್ಮ ಒಂದು ತಗೊಂಡು ಹೋಗೋದೆ, ಮತ್ತೊಂದು ತಗೊಂಡು ಬಾ ಅಂತ ಹೇಳಿತ್ತು. ಹಾಗಾಗಿ ಈಗ ತಗೊಂಡು ಹೋಗ್ತಾ ಇರೋವಂಥದ್ದು. ಹಾಗೆ ಗೈಸ್, ಅವಾಗ ಹೋಯ್ತಾ ಇರೋವಂಥ ಮಳೆ ಇನ್ನೂ ತನಕ ಕಡಿಮೆನೇ ಆಗಲಿಲ್ಲ, ಹೋಯ್ತಾನೇ ಅದೇ, ಸಣ್ಣಕ್ಕೆ ಹೋಯ್ತಾ ಇದೆ ಗೈಸ್. ಆದರೆ ಸೊ ನಾಳೆಯಿಂದ ಹಬ್ಬ ಸ್ಟಾರ್ಟ್, ಹಬ್ಬದ ಪ್ರಿಪ್ರೇಷನ್ ಎಲ್ಲ ಇರ್ತದೆ. ಅಂದರೆ ಇದು ಅಡುಗೆ ಮಾಡೋದು ಎಲ್ಲ, ಪೂಜೆ ಎಲ್ಲ ಇರ್ತದಲ್ಲ. ಹಾಗಾಗಿ ನಾನು ಹುಲ್ಲು ಕೊಯ್ತಾ ಇಲ್ಲ ಗೈಸ್, ಅಮ್ಮ ಒಂದೇ ಹೋಗಿ ಕೊಯ್ತದೆ. ಯಾಕಂದರೆ ನಾನು ಮೊಬೈಲ್ ತಗೊಂಡು ಬಂದಿದ್ದೆಲ್ಲ, ಮೊಬೈಲ್ ಮತ್ತು ಒದ್ದೆ ಆಗ್ಬೋದು, ಅದಕ್ಕೆ ಅಮ್ಮ ತಾನೇ ಕೊಯ್ತಾ ಅಂತ ಹೇಳ್ತು. ಅಂದರೆ ಈಗ ಇನ್ನೊಂದು ಕತ್ತಿಯಲ್ಲಿ ಅಮ್ಮನಿಗೆ ಕೊಟ್ಟು ಮತ್ತೊಂದು ಕತ್ತಿನ ನಾನು ಮನೆಗೆ ತಗೊಂಡು ಹೋಗಬೇಕು. ಹಾಗೆ ನೋಡಿ ಗೈಸಲ್ಲಿ ಅಮ್ಮ ಹುಲ್ಲು ಕೊಯ್ತಾ ಇದೆ. ಅಮ್ಮ ತಗೊಂಡು ಕತ್ತಿ ದೊಡ್ಡ ಕತ್ತಿ, ಇದು ಒಂಥರ ಚಂದ ಕತ್ತಿ, ಹಗೂರ ಕತ್ತಿ. ಹಾಗೆ ಅದು ಇಲ್ಲ ಇಡ್ಲಿ. ಹಾಗೆ ಗೈಸ್, ಇವತ್ತಿನ ಬ್ಲಾಗ್ನು ಇಲ್ಲಿಗೆ ಎಂಡ್ ಮಾಡ್ತೆ. ನಿಮ್ಗೇನಾದರೂ ನನ್ನ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಮುಂದಿನ ಬ್ಲಾಗ್ನಲ್ಲಿ ಸಿಗುವ. ಅಲ್ಲಿಯ ತನಕ ಬಾಯ್ ಬಾಯ್ ಗೈಸ್. ಹಾಗೆ ಗೈಸ್, ನಿಮಗೆಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ದೀಪಾವಳಿ. ಅಡ್ವಾನ್ಸ್ ಅಲ್ಲ, ಹ್ಯಾಪಿ ದೀಪಾವಳಿ. ಯಾಕಂದರೆ ಈ ವಿಡಿಯೋ ನೀವು ನೋಡುವಾಗ ದೀಪಾವಳಿ ಹಬ್ಬ ನಡೀತಾ ಇರ್ತದೆ. ಸೊ ಹ್ಯಾಪಿ ದೀಪಾವಳಿ.